ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲ ಮಹಾನೀಯರಿಗೆ, ಮಹಾನುಭಾವರಿಗೆ, ಸ್ವಾಮೀಜಿಗಳಿಗೆ ನಮ್ಮ ಶಿರಸಾಷ್ಟಾಂಗ ನಮಸ್ಕಾರಗಳು. ಒಂದು ಮಾತು ಹೇಳಿದ್ರು, ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ಸಾಹಿಬೆ, ನನ್ನ ತಾಯಿಯವರು ಅದೇ ಹೇಳ್ತಾ ಇದ್ರು, ನೀವು ಅಂತ ಹೇಳಿಲ್ಲ, ಅಭ್ಯಾಸ ಮಾಡ್ಬೇಕಾಗಿದೆ. ಎಲ್ಲರಿಗೂ ಕೂಡ ತೃಪ್ತಿ ಸಿಗ್ತಾ ಇದೆ. ಸಹಾಯ ಮಾಡಿದಾಗ, ಉಪಕಾರ ಮಾಡಿದಾಗ ಮಾನವೀಯತೆಯ ಅರ್ಥ ಆಗ್ತಾ ಇದೆ. ಭಗವಂತನ ದರ್ಶನ ಮಾಡಿದಾಗ ಆಗ್ತದೆ. ಅದು ನಿಮಗೆ ಆಗಿಲ್ಲ. ದೊಡ್ಡ ಮಾತು. ಈ ಯುಗ ಯಾವ ಯುಗ ಬಂದರೂ ಈ ಮಾತು ಜ್ಞಾಪಕ ಹೋಗ್ತದೆ. ಇಲ್ಲಾಂದ್ರೆ ಮಾನವೀಯತೆ ಇಲ್ಲಾಂದ್ರೆ ಅದು ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ ಅನ್ನೋಂಥ, ಮನುಷ್ಯನಿಗೆ ಬೆಲೆ ಇಲ್ಲ ಅನ್ನೋಂಥ ಒಂದು ಅರ್ಥ. ದೊಡ್ಡ ಮಾತು ಖಂಡಿತ ಬರೆಯಕ್ಕೆ ಸಾಧ್ಯ ಇಲ್ಲ. ಏನ್ ಹೇಳ, ಪತ್ರಕರ್ತರು ಬೆಳಗ್ಗೆ ಸೂರ್ಯ ಹೇಗೆ ಉದಯ ಆಗ್ತಾನೋ, ಸೂರ್ಯ ಉದಯ ಆಗ್ತಾನೆ ಅನ್ನುವಂಥ ನಂಬಿಕೆ ನಮಗಿದೆ. ಅದೇ ರೀತಿ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಸುದ್ದಿ ಉದಯ ಆದ್ರೆ ಮಾತ್ರ ನಮಗೆ ಕಾಫಿ ಟೀ ಉದಯ ಗೊತ್ತಾಗ್ತದೆ. ಇದು ಸತ್ಯ. ನನ್ನ ತಾಯಿಯವರು ಪತ್ರಕರ್ತರು PJ ಶ್ರೀನಿವಾಸ ಮೂರ್ತಿ ಅವರು, VN ಸುಬ್ರಾಯ ಅವರು, ಇನ್ನೂ ಅನೇಕ ಹಿರಿಯರು, ರಾಮಣ್ಣವರು, ಒಲವಿನ ಹುಡುಗರ ಚಿತ್ರ ತಯಾರಿಸಿದವರು, ಸುಧೀಂದ್ರ ಅವರು, PR ಆಗಿದ್ರು, ಪತ್ರಕರ್ತರಾಗಿದ್ರು. ಯಾರನ್ನು ಮರೆಯಕ್ಕಾಗಲ್ಲ. ಇವತ್ತು ನಾವು ಕಲಾವಿದರಾಗಿ ಮಂಜುಳಾ ಮೇಡಮ್ ದಯವಿಟ್ಟು ವೇದಿಕೆ ಹತ್ರ ಬರಬೇಕಾಗಿ ನಾನು ಕೇಳ್ಕೊಂತ ಇದ್ದೇನೆ. ಬಳ್ಳಾರಿಯಿಂದ ಚಿತ್ರಕಲಾವಿದ MD ರಫಿ. ಮೊಹಮ್ಮದ್ ರಫೀಕ್ ಅವರು ಕಂಪಲ್ಸರಿ ಕರ್ನಾಟಕ ಶಿಕ್ಷಣ ಸೇವಾ ಮಂಜು, ಇನ್ನು ಯಾವ ಸರ್ಟಿಫಿಕೇಟ್ ಇದ್ರೆ ಕಳಿಸ್ಕೊಡ್ರಿ. ಮಂಜು, ಇನ್ನು ಯಾವ ಸರ್ಟಿಫಿಕೇಟ್ ಇದ್ರೆ ಕಳಿಸ್ಕೊಡ್ರಿ. ಮಂಜು, ಇನ್ನು ಯಾವ ಸರ್ಟಿಫಿಕೇಟ್ ಇದ್ರೆ ಕಳಿಸ್ಕೊಡ್ರಿ.